ಹಾಂ ಸರ್, ನಾವು ಚೆನ್ನಾಗಿದ್ದೀವಿ. ನೀವು? ಚೆನ್ನಾಗಿದ್ದೀನವ್ವ, ಭಾಳ ಚೆನ್ನಾಗಿದ್ದೀನಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ತುಮಕೂರು. ತುಮಕೂರು. ಹಾಂ. ಮುಂಚೆ ಮಾತಾಡಿದ್ರಾ? ಹ್ಞೂ, ಅಂದರೆ ಒಂದ್ಸಲ ಮಾತಾಡಿದೆ. ಯಾವಾಗ? ಆಮೇಲೆ ಸುಮಾರು ಒಂದು 2 ವರ್ಷ ಆಗ್ತಾ ಬಂತು. 2 ವರ್ಷ. ಹಾಂ. ಈಗ ಹೇಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಸರ್. ಸಂತೋಷ. ಕಾರ್ಯಕ್ರಮ ನೋಡ್ತಿರ್ತೀರಿ? ನಾನೀಗ 3-4ನೇ ವರ್ಷ ರನ್ನಿಂಗ್. ನೋಡ್ತಾನೆ ಇದ್ದೀರಿ, ಬೇಜಾರಾಗಿಲ್ವಾ? ಬೇಜಾರು ಆಗೋದಿಲ್ಲ ಸರ್. ಲೈವ್ ಪ್ರೋಗ್ರಾಮ್ ಇಲ್ಲ ಅಂದ್ರೂ ಬೇಜಾರು. ಓ, ಲೈವ್ ಇಲ್ಲ ಅಂದ್ರೆ ಬೇಜಾರು. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಇಲ್ಲ ಸರ್, ಚಪಾತಿ ಮಾಡಿ ಫೋನ್ ಟ್ರೈ ಮಾಡ್ತಾ ಇದ್ದೆ. ಓ, ಚಪಾತಿ ಮಾಡಿ. ಹಾಂ. ಆಯ್ತು, ಒಳ್ಳೇದಾಗ್ಲಿ. ಕ್ಯಾಪ್ಸಿಕಮ್ ಪಲ್ಯ ಚಪಾತಿ ಮಾಡಿಟ್ಟು ಸುಮಾರು ದಿನ ಟ್ರೈ ಮಾಡ್ತಿದ್ದೆ, ಸಿಕ್ಕಿಲ್ಲ. ಇವತ್ತು ನೋಡೋಣ ಅಂತ ಸುಮ್ಮನೆ ಟ್ರೈ ಮಾಡಿದೆ, ಸಿಕ್ತು. ಬಹಳ ಖುಷಿ ಆಯ್ತು. ಸಂತೋಷನಬ್ಬ, ಒಳ್ಳೇದಾಗ್ಲಿ. ಆರೋಗ್ಯವಾಗಿದ್ದೀರಾ? ಆರೋಗ್ಯ, ಲೈಫ್ ಎಲ್ಲಾನು ಚೆನ್ನಾಗಿದೆ ಸರ್. ನಿಮ್ ಮೋಟಿವೇಶನ್ ಸ್ಪೀಚ್ ಎಲ್ಲ ಬಹಳ ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ಪ್ರೋಗ್ರಾಮ್ ಅಂತೂ ಬಹಳ ಚೆನ್ನಾಗಿ ಬರ್ತೈತೆ. ನೋಡಿ, ನಿಮ್ಮ ದೊಡ್ಡತನ ಅವನ್ನೆಲ್ಲ ನಿಮ್ಮ ಬಿಡುವಿನ ಸಮಯದಲ್ಲಿ ಕೇಳುವಷ್ಟಂತೂ ಸಮಾಧಾನವನ್ನು ಜೀವನದಲ್ಲಿ ಭಗವಂತ ಕೊಟ್ಟಿದ್ದಾನೆ ಅಂದರೆ ಏನು ಬೇಕಾದರೂ ಎದುರಿಸಿ ಬದುಕಬಹುದಲ್ವಾ? ಇಲ್ಲ ಸರ್, ನಾವು ನಿಮ್ ಪ್ರೋಗ್ರಾಮ್ ಕೇಳಿ 99% ಲೈಫ್ ಚೇಂಜ್ ಆಗೈತೆ ಅಂದ್ರೆ ತಪ್ಪೇನಿಲ್ಲ. ಅಂದ್ರೆ 99% ಬದುಕು ನೋಡೋ ದೃಷ್ಟಿಕೋನದಲ್ಲಿ. ಹೌದೌದೌದು. ದಟ್ಸ್ ಗ್ರೇಟ್. ಅಂದ್ರೆ ಮೊದ್ಲೆಲ್ಲ ಸ್ವಲ್ಪ ಸಿಟ್ ಅಂದ್ರೆ ಚಿಕ್ಕ ವಿಷಯಕ್ಕೆಲ್ಲ ಸಿಟ್ ಮಾಡ್ಕೊಳ್ಳೋದು, ಏನಾದ್ರು ಒಂದ್ ಪ್ರಾಬ್ಲಮ್ ಆದ್ರೆ ಅದೇ ದೊಡ್ಡ ಪ್ರಾಬ್ಲಮ್, ನಮಗೆ ಏನೋ ದೊಡ್ಡ ಪ್ರಾಬ್ಲಮ್ ಅನ್ನೋ ತರ. ಮತ್ತೆ ಈ ಚಿಕ್ಕ ವಿಷಯಕ್ಕೆಲ್ಲ ಸಿಡ್ಕೋದು, ಅಂದ್ರೆ ನೀವ್ ಹೇಳ್ತಿರ್ತೀರಲ್ಲ, ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಒಳ್ಳೇದು. ಮತ್ತೆ ಈ ಬೇರೆಯವ್ರ ಲೈಫಾಗೆಲ್ಲ ಅವ್ರ ಸಮಸ್ಯೆಗಳಿಗೆ ನೀವು ಪರಿಹಾರ ಕೊಡ್ತೀವಲ್ಲ, ಅದೇ ಮೇನ್ ಇಂಪಾರ್ಟೆಂಟ್ ಆಗಿರ್ತದಲ್ಲಿ. ಅವ್ರನ್ನ ನೋಡಿ ನಾವು ಬುದ್ಧಿ ಕಲ್ತು ಬಿಡೋದು. ಅದೇ ಹೇಳ್ತೀನಲ್ಲ ಸರ್, ನಾನು 100ಗೆ 99% ಲೈಫ್ ಚೇಂಜ್ ಆಗಿರೋದು ನಿಮ್ಮ ಮಾತಿಂದ, ನಿಮ್ ಪ್ರೋಗ್ರಾಮ್ ಇಂದ, ಅಂದ್ರೆ ತಪ್ಪೇನಿಲ್ಲ. ಹಾಗೇನಿಲ್ಲವ್ವ, ನಿನ್ನೊಳಗಡೆ ಅಂಥದ್ದೊಂದು ಶುದ್ಧಾತ್ಮ ಇದೆ. ಇದನ್ನ ಕೇಳಿಸಿಕೊಳ್ಳುವಷ್ಟು, ಇದರಿಂದ ಪ್ರೇರೇಪಿತಗೊಳ್ಳುವಷ್ಟು ಮನಸ್ಸಿರ್ಬೇಕು. ಯಾಕಂದ್ರೆ ಡಾಕ್ಟರ್ ನಿಮಗೆ ಅವರೇನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಔಷಧಿ ಕೊಡ್ತಾರೆ, ಎಲ್ಲ ನಿಜ. ಆದರೆ ಸ್ಪಂದಿಸುವ ಗುಣ ನಿಮ್ಮಲ್ಲಿಲ್ಲ ಅಂದರೆ, ಡಾಕ್ಟರ್ ಮೇಲೆ ನಂಬಿಕೆ ನಿಮಗಿಲ್ಲ ಅಂದರೆ ಆ ಕಾಯಿಲೆ ಮುಂದುವರಿಯೋದೆ. ಸೊ ನಾನು ಹೇಳಿದೆ ಅನ್ನೋದಕ್ಕಿಂತ ನೀವು ಅದಕ್ಕೆ ಗೌರವ ಕೊಟ್ರಿ, ಅದನ್ನು ಅಯ್ಯೋ ಇಲ್ಲೇನೋ ಇದೆಯಲ್ಲಪ್ಪ ಅಂದರೆ ಈ ಕಾಲದಲ್ಲಿ ಇಂಥವನ್ನೆಲ್ಲ ಕೇಳೋದು, ಅದನ್ನು ಪಾಲಿಸೋದು, ಆ ಧರ್ಮ ಕರ್ಮಗಳಿಗೆ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ನಿಲ್ಲಿಸಿಕೊಳ್ಳುವುದು ಸುಲಭ ಅಲ್ಲವಾ? ಇಲ್ಲ ಸರ್, ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತೀರಲ್ಲ, ಕೆಲವೊಂದು ಕಷ್ಟಗಳು ನಮ್ ಲೈಫ್ ಬಂದಾಗ ಅದು ಏನೋ ನಮ್ ಕರ್ಮ ಕಳಿಯಕ್ಕೆ ಬಂದಿರ್ತತೆ ಅಂತ. ಸತ್ಯ, ಪ್ರಾರಬ್ಧ ಎದುರಿಸಲೇಬೇಕು. ಇದು ಲೈಫಾಗ ಅಳವಡಿಸ್ಕೊಂಡ್ ಬಿಟ್ಟಿದ್ದೀನಿ ಅನ್ನೋದನ್ನ ಅಳವಡಿಸ್ಕೊಂಡ್ ಬಿಟ್ಟಿದ್ದೀನಿ ಸರ್. ಅಲ್ಲೇ ಬಂದದ್ದೆಲ್ಲ ಬರ್ಲಿ. ವೆರಿ ಗುಡ್. ಹೌದೌದು. ಯಾಕಂದ್ರೆ ಮನುಷ್ಯನಿಗೆ ಹಬ್ಬಬ್ಬ ಅಂದ್ರೆ ಹೆದರಿಸೋದೇನು ಕಷ್ಟಗಳು. ಆ ಕಷ್ಟಗಳನ್ನೇ ನೀವು ಈ ತರ ಫ್ರೆಂಡ್ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಎದುರಿಸ್ತಾವ ಅವು? ಅದೇ ಪ್ರಾಬ್ಲಮ್ ಇಲ್ಲ ಲೈಫಾಗೆ. ಪ್ರಾಬ್ಲಮ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಈಸಿ. ನಿಜ. ಯಾಕಂದ್ರೆ ಕಷ್ಟಗಳಲ್ಲ, ಕಷ್ಟಗಳನ್ನ ಕಷ್ಟ ಅಂತ ಅಂದ್ಕೊಳ್ಳೋದು ದೊಡ್ಡ ಕಷ್ಟ. ಹೌದೌದು. ಅದನ್ನು ಮೀರ್ತೀನಪ್ಪ. ಯಾಕಂದ್ರೆ ಈಗ ನೀವು ಅದರಿಂದ ಏನೇ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಒಂದ್ ಅರ್ಥ ಮಾಡ್ಕೊಳ್ಳಿ, ಅದನ್ನ ನೀವು ಯಾರಿಗೂ ವರ್ಗಾಯಿಸ್ಲಿಕ್ಕೆ ಆಗಲ್ಲ. ಅದು ಬ್ಯಾಂಕ್ ಅಲ್ಲಿರೋ ಅಕೌಂಟ್ ದುಡ್ಡಲ್ಲ. ಹೌದು ಸರ್, ನಾನು ಇದೇ ವಿಚಾರಕ್ಕೆ ಯಾರೋ ಒಬ್ರು ಹಿಂಗೆ ಒಂದ್ ಕತೆ ಕೇಳಿದ್ದೆ ಇನ್ಸ್ಟಾಗ್ರಾಮ್ ನಾಗೇನೆ. ಅಂದ್ರೆ ನಾವ್ ಮಾಡೋ ಕೆಲವೊಂದು ಒಳ್ಳೆ ಕೆಲಸಗಳು ಮತ್ತೆ ಕೆಟ್ಟ ಕೆಲಸಗಳು, ನಾವು ಬ್ಯಾಂಕ್ ನಾಗೆ ಅಕೌಂಟ್ ಗೆ ನಾವು ಹೆಂಗೆ ದುಡ್ಡು ಸೇವ್ ಮಾಡ್ತೀವಿ, ಮತ್ತೆ ಅದನ್ನ ನಾವ್ ಹೆಂಗೆ ಸಾಲ ಮಾಡ್ತೀವಲ್ಲ ಆ ತರ ಅಂತ. ಈಗ ಒಳ್ಳೆ ಕೆಲಸಗಳು ನಮ್ಮ ಅಕೌಂಟ್ ಗೆ ಸೇವಿಂಗ್ಸ್ ಇದ್ದಂಗೆ, ಈ ಕೆಟ್ಟ ಕೆಲಸಗಳು ನಾವು ಸಾಲ ಮಾಡ್ದಂಗೆ. ಅದು ನಾವ್ ಇದ್ರೂ ನಾವೇ ತೀರಿಸ್ಬೇಕು, ಇರ್ಲಿಲ್ಲ ಅಂದ್ರೆ ನಮ್ ಸುತ್ತ ಇರೋರು ತೀರಿಸ್ಬೇಕು ಅಂತ. ನಿಜ ಸರಿ, ಇದನ್ನ ಎಷ್ಟು ನಾನು ಪ್ರತಿ ಸರಿ ಅನ್ಕೋತೀನಿ. ಅಂದ್ರೆ ಏನು ನಮ್ದು ಆಯುಷ್ ಮುಗ್ದು ನಾವ್ ತೀರೋದ್ವಿ ಅಂದ್ರೆ, ಈಗ ನಾವೇನೋ ಒಂದ್ ಕೆಟ್ಟದ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ನಮ್ಮ ಅಕ್ಕಪಕ್ಕ ಇರೋರ್ಗಾದ್ರೆ ಆಗ್ಬಹುದೇನೋ. ಅಂದ್ರೆ ಇವ್ರ ಮಗಳಪ್ಪ ಹಿಂಗ್ ಮಾಡೋಗ್ಬಿಟ್ಲು, ಇವ್ರ ಅಕ್ಕನಪ್ಪ ಹಿಂಗ್ ಮಾಡೋಗ್ಬಿಟ್ಲು. ನಿಜನವ್ವ, ನಿಜ. ಒಳ್ಳೆಯದು ಉಳಿಯುತ್ತೋ ಇಲ್ವೋ, ಕಳಂಕಗಳಂತೂ ನಿಮ್ಮ ಮನೆಯವರಿಗೆಲ್ಲ ಲೇಪನವಾಗುತ್ತವೆ. ಅದೇ ಇದು ಒಂದು ಚಿಕ್ಕ, ಅದು ನಾನು ಬಹಳ ತಲೆ ಉಳ್ಕೊಂಡ್ಬಿಟ್ಟೆ ಸರ್. ಅದು ಅಂದ್ರೆ ಅದೇ ನಮ್ ಲೈಫ್ ಅಂದ್ರೆ ಒಂದು ಬ್ಯಾಂಕ್ ಇದ್ದಂಗೆ, ಅಲ್ಲಿ ನಾವು ಒಳ್ಳೇದನ್ನ ಸೇವಿಂಗ್ಸ್ ಮಾಡಿಸ್ಬೇಕು ಆದಷ್ಟು.
ನಿಜ. ಆ ಒಳ್ಳೆಯ ಸೇವಿಂಗ್ಸ್ ಇದೆಯಲ್ಲ, ಅದು ನಿಮಗೆ ಈ ಜನ್ಮದಲ್ಲೇ ಸಿಗಬೇಕು ಅಂತ ಏನಿಲ್ಲ. ನಿಮಗೆ ಅದು ಶಾಶ್ವತವಾದ ಸೇವಿಂಗ್. ನಿಮ್ಮ ಜನ್ಮಗಳಲ್ಲೂ ನಿಮ್ಗೇನೋ ಒಳ್ಳೇದು ಅಂತ ಏನಾಗುತ್ತಲ್ಲ, ಅದೆಲ್ಲವೂ ನೀವೇ ಕೂಡಿಟ್ಟ ಪುಣ್ಯದ ಬ್ಯಾಂಕ್. ಹೌದು ಸರ್. ಕಾಲಕ್ರಮೇಣ ಅದು ಕಾಲ ಬಂದಾಗ ಅವು ಚಿಗುರ್ತವೆ, ಅವು ನಿಮ್ಮ ಪಾಲಿಗೆ ನಿಂತುಕೊಳ್ತವೆ. ಹಾಗಾಗಿ ಕರ್ಮಗಳನ್ನು ಶುದ್ಧವಾಗಿಟ್ಕೊಳ್ಳೋದು ಅಥವಾ ಶುದ್ಧ ಕರ್ಮಗಳನ್ನು ಮಾಡೋದು ನಮ್ಮ ಕೈಲಿದೆ. ಬಟ್ ಅವು ಯಾವಾಗ ಫಲ ಕೊಡಬೇಕು, ಯಾವಾಗ ನಮ್ಮ ನೆರವಿಗೆ ಅದು ಬರಬೇಕು, ಅದನ್ನು ಕಾಲ ನಿರ್ಧರಿಸುತ್ತೆ. ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದೆ ಸರ್, ಬಟ್ ನನ್ನ ಕಷ್ಟ ಇದ್ದಾಗ ಯಾರೂ ಬರಲಿಲ್ಲ ಸರ್. ನೀವು ಅಂದ್ಕೊಳ್ತಿದ್ದೀರಿ ನೀವೆಷ್ಟೋ ಒಳ್ಳೇದು ಮಾಡಿದ್ದೀರಿ, ನಿಮ್ಮ ಕಷ್ಟ ಕಾಲದಲ್ಲಿ ಅದು ನಿಮ್ಗೆ ವಾಪಸ್ ಅಂದರೆ ಆ ಕಷ್ಟ ಕಾಲದಲ್ಲಿ ಯಾರೂ ನಿಮ್ಮ ನೆರವಿಗೆ ಬರದೆಯೂ ನೀವು ಅದರಿಂದ ಎದ್ದು ಬರಲಿ ಅನ್ನೋದು ವಿಧಿಯ ಇಚ್ಛೆ ಇರ್ಬೋದೇನೋ ಸರ್. ಅಂದ್ಕೊಳ್ಬೇಕು. ಅವಾಗ ಏನನ್ಸುತ್ತೆ, ನೆಕ್ಸ್ಟ್ ಇನ್ನೇನೋ ಕಷ್ಟ ಬಂದಾಗ ನೀವು ಯಾರಿಗೂ ಕಾಯಲ್ಲ. ಅಯ್ಯೋ ಸರ್, ಈಗ ಹೇಳಿದ್ಮೇಲೆ ಸರ್ ಪ್ರಾಬ್ಲಮ್ ಕಷ್ಟಗಳಂದ್ರೆ ಇವಾಗ ಏನ್ ವೇರಿಯೇಷನ್ ಇಲ್ಲ ಲೈಫ್ಗೆ. ಅಪ್ ಅಂಡ್ ಡೌನ್ಸ್ ಏನ್ ಬಂದ್ರೆ ಅನ್ಸೋದಲ್ಲ ಇವಾಗಲ್ಲೇನ. ವೆರಿ ಗುಡ್. ಅಷ್ಟೇ, ಅಂದ್ರೆ ಒನ್ ವೇ ಹೋಗ್ತಾ ಐತಿ ಲೈಫ್ ಅಂತ. ಯಾರ ಜೊತೆ ಇದ್ರು ಇಲ್ದೆ ಹೋದ್ರು ಏನ್ ಪ್ರಾಬ್ಲಮ್ ಬಂದ್ರು ಏನಿದ್ರು ಒಟ್ಟ ಲೈಫ್ ಅಂತೂ ನಡ್ಕೊಂಡು ಹೋಗ್ತಾ ಇರ್ತೈತಿ. ಆದ್ರೆ ಅದನ್ನ ನಾವ್ ಹೆಂಗ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತತಿ ಅಂತ. ನಿಜ. ಪರಿಸ್ಥಿತಿಗಳನ್ನ ಎಲ್ಲವೂ ಅಷ್ಟೇ ಸ್ವಲ್ಪ ಕಾದು ನಿಧಾನ ಮಾಡಿ ಚಿಂತನೆ ಮಾಡಿ ಪ್ರತಿಕ್ರಿಯೆ ಮಾಡಬೇಕು. ಬಂದ ತಕ್ಷಣ ಸಡನ್ನಾಗಿ ಇದು ಬಂದು ನಾನು ಅವ್ರು ಹಂಗೊಡಿದ್ರು ನಾನು ಹಿಂಗೆ ಹೊಡೆದ್ಬಿಟ್ಟೆ ಅನ್ನಂಗೆ ಆಗಬಾರ್ದು ಜೀವನ. ಇಲ್ಲ ಸರ್, ತಾಳ್ಮೆಯಿಂದ ಎಲ್ಲ ನಿಧಾನಕ್ಕೆ, ಏನು ತೊಂದರೆ ಇಲ್ಲ, ನಿಧಾನವೇ ಪ್ರಧಾನ. ಅದು ಯಾವಾಗಲೂ ಶ್ರೇಷ್ಠವಾದ ಮಾರ್ಗ. ಸೊ ಮೊದಲೇ ಕೂಗಾಡ್ಬಿಡೋದು, ಕಿರ್ಚಾಡ್ಬಿಡೋದು, ಅವ್ರವ್ರ ಮೇಲೆ ದೂಷಿಸ್ಬಿಡೋದು, ಎಲ್ಲರೂ ಕೆಟ್ಟವರು ಅಂತ ಭಾವಿಸ್ಬಿಡೋದು ಇಲ್ಲವೇ. ಈ ಜಗತ್ತಲ್ಲಿ ಪ್ರತಿಯೊಂದು ದುಃಖವೂ ಕೂಡ ಅದರ ಮೂಲ ಬಿಂದು ನಿನ್ನಲ್ಲೇ ಇರುತ್ತೆ, ಇನ್ಯಾರು ಏನೂ ಮಾಡೋಕ್ಕಾಗಲ್ಲ. ಹೌದು ಸರ್, ಇದು ಮತ್ತು 100% ಸತ್ಯ. ಧರ್ಮಸ್ಥಳ ಮಂಜುನಾಥ ಅಂದ್ರೆ ಫುಲ್ ಒಂದ್ ಹೆಜ್ಜೆ ಹಿಂಗ್ ಎತ್ತಿ ಇಟ್ರು ಒಂದ್ ಉಸಿರು ಆಚೆ ಬಂದ್ರು ಮಂಜುನಾಥ ಮಂಜುನಾಥ ಅಂತ ಬುದ್ಧಿ ಬಂದು ದೇವ್ರು ಅಂತ ನಂಬಿಕೆ ಅಂತ ಗೊತ್ತಾದ ದಿನದಿಂದ ಈ ಸೆಕೆಂಡ್ ವರ್ಗುನು ಮಂಜುನಾಥ ಅಂತಾನೆ ಬಂದಿದೀವಿ. ಏನೋ ಲೈಫ್ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ನಿಮ್ದು ಇದು ಎಂತದ್ದು ಯೂಟ್ಯೂಬ್ ಒಳಗೆ ಒಂದ್ ಪ್ರೋಗ್ರಾಮ್ ಸಿಕ್ಕಿ ಅವತ್ತಿದ್ದ ಈ ಕ್ಷಣದವರೆಗೂ ನಾನು ಅದೇ ಅನ್ಕೋತೀನಿ, ದೇವ್ರು ಎಲ್ಲೂ ಇರಲ್ಲ, ಯಾವ್ದೋ ಒಂದ್ ರೂಪದಾಗ ಬಂದು ನಮಗೊಂದು ಬದುಕಕ್ ಒಂದು ಸ್ಫೂರ್ತಿ. ಅಂದ್ರೆ ಈಗ ನೀವೇನೋ ಒಂದ್ ಒಳ್ಳೇದ್ ಹೇಳ್ತೀರಂದ್ರೆ ಅದು ಆ ಟೈಮ್ ನಮಗೆ ಅದು ಸಿಕ್ತತಿ ಅಂದ್ರೆ ಅದು ಏನೋ ಒಂದ್ ಬೇಜಾರು ಅಲ್ಲ ಏನೋ ಒಂದ್ ಪ್ರಾಬ್ಲಮ್ ಇದ್ದಾಗ ಬೇರೆಯವ್ರಿಗೆ ಹೇಳೋ ಕೆಲವೊಂದು ಸೊಲ್ಯೂಷನ್ ನಮಗೂ ಕೂಡ ಅನ್ವಯಿಸ್ತವೆ ಲೈಫ್ಗೆ. ನಿಜ. ಯೂಟ್ಯೂಬಲ್ಲಿ ನಿಮಗೆ ಕಾಣಿಸಿಕೊಳ್ಳುವ ಒಂದು ವಿಡಿಯೋ ಅದನ್ನ ನೀವು ನೋಡಬೇಕು ಅಂತ ಮನಸ್ಸು ಮಾಡೋದು ನಿಮ್ಮ ಕಂಟ್ರೋಲಲ್ಲೇ ಇದೆ. ದೇವರು ನಿಮ್ಗೆ ಅವಕಾಶ ಕೊಡ್ತಾನೆ, ಅದನ್ನು ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ಎಷ್ಟೋ ಸಾರಿ ಕೆಟ್ಟವ್ರ ಮುಂದೇನು ಒಳ್ಳೆ ವಿಡಿಯೋ ಕಳಿಸ್ತಾನೆ, ಬಟ್ ಅವ್ರು ನೋಡಲ್ಲ. ಇಲ್ಲ ಸರ್, ನಿಮ್ಮದು ಪ್ರೋಗ್ರಾಮ್ ಸಿಕ್ಕಿದ್ದು ನಿಜ ನನ್ನ ಲೈಫ್ 99% ಅಂದ್ರು ಇನ್ನೊಂದ್ ಪರ್ಸೆಂಟ್ ಏನೋ ಇರ್ಬೋದು ನನ್ನ ಕರ್ಮ ಧರ್ಮಗಳು. ಆದ್ರೆ ಸಿಕ್ಕಿದ್ ಮಾತ್ರ ನಾನ್ ಪುಣ್ಯ ಅನ್ಕೋತೀನಿ. ಆದ್ರೆ ಇವತ್ ನನ್ನ ಲೈಫ್ ಚೆನ್ನಾಗೇ ಐತಿ, ಏನು ತೊಂದ್ರೆ ಇಲ್ಲ. ಆದ್ರೆ ಅವತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಾನು ಅವತ್ತು ಹೇಳ್ಕೊಂಡೆ, ಅದು ಮುಗೀತು. ನೀವ್ ಹೇಳಿದ್ರಿ ಸ್ವಲ್ಪ ಸುಧಾರಿಸಿದ್ರೇನೆ ಒಳ್ಳೇದು ಅಂತ ಹೇಳಿ, ನಮ್ ಫ್ಯಾಮಿಲಿ ಪ್ರಾಬ್ಲಮ್ ಹೇಳ್ಕೊಂಡಿದ್ದೆ ನಾನು. ಇಲ್ಲ ಇದು ಬಹಳ ಒಳ್ಳೇದಾಗತ್ತಮ್ಮ, ನೀನು ಸ್ವಲ್ಪ ಸುಧಾರಿಸಿ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗ್ಬಿಡು ಅಂತ ಹೇಳಿದ್ರಿ ನೀವು. ನಾನು ಅವತ್ತಿದ್ದ ಈ ಕ್ಷಣದವರೆಗೂ ಕೂಡ ಈ ಸೆಕೆಂಡ್ ವರೆಗೂ ಕೂಡ ಆ ಮಾತು ಪ್ರತಿ ಸಾರಿ ನೆನಪು ಮಾಡ್ಕೊಂತೀನಿ ನಾನು. ಅವತ್ ಸರ್ ನನಗೆ ಹೇಳಿದ್ರು, ಅವತ್ತು ನಾನು ಸ್ವಲ್ಪ ಏನೋ ಸ್ವಲ್ಪ ದುಡುಕಿ ನಿರ್ಧಾರ ಮಾಡಿದ್ರೆ ಮತ್ತೊಮ್ಮೆ ನನ್ನ ಲೈಫ್ ಹಾಳಾಗಿರೋದು. ಆದ್ರೆ ಅವತ್ತು ನೀವ್ ಹೇಳಿದಿಕ್ಕೆ ನಾನು ಸ್ವಲ್ಪ ತಾಳ್ಮೆ ತಗೊಂಡು ಅವತ್ತು ಸುಧಾರಿಸಿ, ಇಲ್ಲ ಇದು ದಾಟ್ಬಹುದು, ನಾನು ನನ್ನ ಕೈಲಿ ಆಗ್ತತಿ ಅಂತೇಳಿ ನಾನು ದಾಟಿದಿಕ್ಕೆ ಇವತ್ತು ನನ್ನ ಲೈಫ್ ಚೆನ್ನಾಗೇ ಸರ್, ಏನ್ ತೊಂದ್ರೆ ಇಲ್ಲ, ಎಲ್ಲಾನು ಭಗವಂತ ಚೆನ್ನಾಗೇ ಕೊಟ್ಟಿದ್ದಾನೆ. ನಿಜನವ. ನಾನು ಹೇಳಿದ್ದು ಅನ್ನೋದಕ್ಕಿಂತ ನಿಮ್ಮ ತಾಳ್ಮೆ, ನಿಮ್ಮ ಸದ್ಬುದ್ಧಿ ಹಾಗೂ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ. ಇವತ್ತು ಭಗವಂತ ನಿಮ್ಮ ಒಳಗಡೆ ಇರುವ ಅಗಾಧವಾದ ಶಾಂತಿ ಇದೆಯಲ್ಲ, ಇದು ಕೋಟಿ ಕೊಟ್ಟರು ಬರಲ್ಲ. ಇಲ್ಲ ಸರ್, ಮನಸ್ಸು ಇರೋ ಒಂಥರ ಮೈಂಡು ಮನಸ್ಸು ಎರಡು ಒಂಥರ ರಿಲೀಫ್ ಅಂತ ಅದೇ ಹೇಳದ್ನಲ್ಲ ಸರ್, ಏನು ಅಪ್ ಅಂಡ್ ಡೌನ್ಸ್ ಇಲ್ಲ, ಸುಮ್ಮನೆ ಒಂದ್ ವೇ ಹೋಗ್ತಾ ಐತೆ, ಏನೇ ಬಂದ್ರು ಸುಮ್ಮನೆ ಸ್ವೀಕರಿಸೋದಷ್ಟೇ. ಅಷ್ಟೇ. ಅದನ್ನೇ ಕೃಷ್ಣ ಹೇಳೋದು. ಕರ್ಮ ಅದು ಕೆಟ್ಟದ್ದಿರ್ಬೋದು, ಕಹಿ ಇರ್ಬೋದು, ಸಿಹಿ ಇರ್ಬೋದು. ಸಿಹಿ ಕರ್ಮಗಳನ್ನು ನಗನಗ್ತಾ ಮಾಡಬೇಡ, ಕಹಿ ಕರ್ಮಗಳನ್ನು ಅಳಳ್ತಾ ಮಾಡಬೇಡ. ಈ ಸಿಹಿ ಕಹಿ ಎರಡನ್ನು ಸುಮ್ಮನೆ ಸಮಭಾವದಲ್ಲಿ ಮಾಡು. ಅಷ್ಟೇ, ಏನಿಲ್ಲ. ಯಾರು ಒಂದ್ ಮಾತಂದ್ರೆ ಹೋಗ್ಲಿ ಬಿಡ್ರಿ ಅಷ್ಟೇ. ಯಾರು ಒಂದ್ ಒಳ್ಳೇದ್ ಹೇಳಿದ್ರೆ ಇರ್ಬೋದೇನೋ ಅಷ್ಟೇ. ಹೌದವ್ವ. ನಮ್ಮೊಳಗಡೆ ನಾವು ತಿದ್ಕೊಳ್ತಾ ಹೋಗಬೇಕು. ಜನರ ಮಾತುಗಳು, ಕುಹಕಗಳು, ಆಪಾದನೆಗಳು, ಕಳಂಕಗಳು ಕೇಳಿಸ್ಕೊಳ್ಬೇಕು. ಇನ್ಫ್ಯಾಕ್ಟ್ ಅದು ಸರಿ ಅನಿಸ್ತಾ ತಿದ್ದುಕೊಳ್ಬೇಕು. ಎಲ್ಲ ಅವ್ರು ಹೊಟ್ಟೆ ಕಿಚ್ಚಿಗೆ ಹೇಳ್ತಾವ್ರ ಅನ್ಸು, ಉಕಣಪ್ಪ ದೇವ್ರೇ ನೋಡ್ಕೊಳ್ತಾನೆ, ಹೋಗ ಸುಮ್ಮನೆ ಹೋಗ್ದಾರ
ಅಷ್ಟೇ ಸರ್. ಒಳ್ಳೇದು ಕೆಟ್ಟದ್ದು ಎರಡೂನು ಒಂದ್ ಇರ್ತತಿ ಅಂದ ಒಬ್ಬ ವ್ಯಕ್ತಿ ಹತ್ರ ನಾವು ಒಳ್ಳೇದನ್ನ ತಗೊಂಡು ಹೌದು ಹೌದು ಕೆಟ್ಟದನ್ನ ಬಿಟ್ಬಿಡ್ಬೇಕಷ್ಟೇನೆ. ನಿಜ ನಿಜ. ಗ್ರೇಟ್ ಅವ, ಭಾಳ ಖುಷಿ ಆಯ್ತು. ಏನಂದ್ರೆ ನೋಡಿ ನಿಮ್ಮ ಮಾತಲ್ಲಿರೋ ಪ್ರಬುದ್ಧತೆ, ನಿಮ್ಮ ಮಾತಲ್ಲಿರುವಂಥ ಸ್ಪಷ್ಟತೆ ಹಾಗೂ ನಿಮ್ಮ ಪ್ರತಿ ಧ್ವನಿಯು ದಿವ್ಯವಾಣಿ ಥರ ಕೇಳ್ತಾ ಇದೆ. ಇರಲಿ, ಅವೆಲ್ಲ ಬದುಕು ಕಲಿಸಿರೋದು. ನಿಮ್ಮ ದೊಡ್ಡ ಗುಣ, ಅದನ್ನು ನೀವು ಇವತ್ತು ಹೇಳ್ಕೊಂಡಿದ್ದು ಚೆನ್ನಾಗಿ. ಇಲ್ಲ ಸರ್, ಪ್ರೋಗ್ರಾಮಿಗಂತೂ ನಾವು ಫುಲ್ ಫ್ಯಾನು. ಏನ್ ತೊಂದ್ರೆ ಇಲ್ಲ. ನೀವಿನ್ನು ಎಷ್ಟು ವರ್ಷ ನಿಮಗ್ ದೇವ್ರ ಆಯುಷು ಆರೋಗ್ಯ ಎಲ್ಲಾನು ಕೊಟ್ಟು ಇದೇ ತರ ಎಷ್ಟೊಂದ್ ಜನ ಹೆಣ್ಮಕ್ಳ ಕಷ್ಟಗಳನ್ನೆಲ್ಲ ಕೇಳಿ ಪರಿಹಾರ ಕೊಟ್ಟು ನಮ್ ತರ ಎಲ್ರು ಬದುಕಂಗಾಗ್ಲಿ ಅಂತ. ಗ್ರೇಟ್ ಅವ್ವ, ನಮ್ಮ ಜೀವಿತಾವಧಿಯಲ್ಲಿ ಇಷ್ಟಂತೂ ಸಮಾಜದ ಬಗ್ಗೆ ಕಾಳಜಿ ಮಾಡ್ತೀಯಲ್ಲವ್ವ, ಅಷ್ಟೇ. ಇಲ್ಲ ಸರ್, ನಾನ್ ಬಾಳ ಇಲ್ಲ ನಾನ್ ಬಾಳ ಪ್ರೋಗ್ರಾಮ್ ಕೇಳ್ದ ನಾನ್ ಬಾಳ ಮನಸ್ಸು ವಹಿಸ್ಕೊತಾ ಇರ್ತೀನಿ. ಅಂದ್ರೆ ಕೆಲವೊಬ್ರು ಏನೇನೋ ತಪ್ಪಾಗೆಲ್ಲ ಮಾಡ್ದಾಗ ಅನ್ನಿಸ್ತತೆ. ಅಲ್ಲ, ಹೌದು, ಅವ್ರವ್ರ ಮನಸ್ಥಿತಿ, ಅದನ್ನ ನಾವ್ ಹೇಳಕ್ ಆಗಲ್ಲ. ಪರಿಸ್ಥಿತಿ ಮನಸ್ಥಿತಿ ಮೇಲೆ ಅವ್ರ ವರ್ತನೆಗಳು ನಿರ್ಧಾರ ಆಕವ. ಹೌದು ಹೌದು. ಅಬ್ಬಬ್ಬ ಅವ್ರಿಗೆ ಹೇಳ್ಕೊಂಡಾಗ ನೀವ್ ಹೇಳ್ತಿರಲ್ಲ, ಅದು ನಮಗ್ ಬಾಳ ಖುಷಿ ಅಂದ್ರೆ ಬಾಳ ಖುಷಿ. ನಿಜನವ್ವ, ಎಲ್ಲವನ್ನ ಈ ಜಾಗದಲ್ಲಿ ಕೂತಾಗ ಅಥವಾ ಬದುಕಲ್ಲೇ ಹಾಗಿರ್ಬೇಕು, ಎಲ್ಲವನ್ನ ಕ್ಷಮೆ ಮಾಡ್ಬೇಕು. ನಾದ್ಲು ಈಗ ಬಂದಿರೋರು ಪ್ರತಿಯೊಬ್ರು ಏನೋ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟೆ ಬಂದ್ಬಿಟ್ಟಿರ್ತಾರೆ ಪಾಪ, ಅಥವಾ ಮೋಸ ಹೋಗಿರ್ತಾರೆ, ಮೋಸ ಮಾಡಿರ್ತಾರೆ. ಅವ್ರನ್ನ ಮೊದಲು ತಲೆ ಸಾವರಿ ಆಯ್ತು, ಕ್ಷಮೆ ಇದೆ, ಇನ್ನು ಮುಂದೆ ಹಿಂಗ್ ಮಾಡು, ಇಲ್ಲಿವರೆಗೆ ಹಿಂಗಾಯ್ತು, ಯಾಕೆ ಹಿಂಗಾಯ್ತು ಅಂದ್ರೆ ಹಿಂಗಾಯ್ತು ಸಿ ಅವ್ರಿಗೆ ಸುಮ್ಮನೆ ಹಾಗೆ ಒಳ್ಳೆಯ ಮೃದುವಾದ ಮಾತುಗಳಿಂದ ತಾಯಿ ಮಗುವಿಗೆ ತಲೆ ಸವರಿ ಹೇಳ್ದಂಗೆ ಒಂಚೂರು ಹೇಳೋರೊಬ್ರು ಬೇಕಿರುತ್ತೆ ಪಾಪ. ಇರಲ್ಲ, ಎಷ್ಟೋ ಸಾರಿ ಬೆಳಕು ಕಾಣದೆ ಕತ್ತಲೆಯಲ್ಲೇ ಅವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತವೆ. ಅನ್ಸುತ್ತೆ ಪ್ರತಿ ಆತ್ಮಗಳು ವಿಧಿಯ ಸೆಳೆತಕ್ಕೆ ಒಳಪಟ್ಟಿರೋದ್ರಿಂದ ಇಂಟೆನ್ಷನಲಿ ಬೇಕು ಅಂತ ಯಾರೋ ಮಾಡದ್ ಬಿಟ್ರು ಅಂತ ನನಗನ್ಸಲ್ಲ. ಯಾಕಂದ್ರೆ ಎಲ್ಲವೂ ವಿಧಿ ನಿಯಮ. ಹಾಗಾಗಿ ಕ್ಷಮೆ ಮಾಡ್ಲಿಕ್ಕೆ ಅದೊಂದೇ ಕಾರಣ ಸಾಕು. ಹಂಗೆಲ್ಲ ಅದಕ್ಕೆ ಯಾರಾದ್ರೂ ಇಲ್ಲ ಅಂತ ಬಂದಾಗ ಅವ್ರು ತಿದ್ದುಕೊಳ್ತಿಲ್ಲ ಅಂದ್ರೆ ಒಂದೆರಡು ಮಾತು ರೇಗ್ಬಿಡ್ತೀನಿ. ಓ ಅದರ್ವೈಸ್ ನಾನು ಅವ್ರನ್ನ ಅವ್ರ ತಾಯಿನೋ ತಂದೆನೋ ಹೆಂಗೆ ಹೇಳ್ತಾರೋ ನನ್ನ ಶಕ್ತಿ ಇದ್ದಷ್ಟು ಅವರಿಗೆ ನಾನು ಹೇಳ್ತೀನಿ. ಯಾಕಂದ್ರೆ ನೋಡುವ ನನ್ನ ಪ್ರಕಾರ ನಾಳೆ ನಮ್ಮ ಬದುಕೋ ಏನೋ ಎತ್ತೋ ಗೊತ್ತಿಲ್ಲ. ನಮಗೂ ನಾಳೆ ದಿನ ಯಾರೋ ಒಬ್ರು ಕಷ್ಟದಲ್ಲಿದ್ದಾಗ ಬಂದು ಒಂದೆರಡು ಒಳ್ಳೆ ಮಾತು ಹೇಳ್ಬೋದು, ನಮ್ಮನ್ನು ಆ ದುಃಖದಿಂದ ಆಚೆ ತರಬಹುದು. ಯಾಕಂದ್ರೆ ನಾವೇನ್ ಕೊಡ್ತೀವೋ ವಾಪಸ್ ನಮಗೆ ಅದೇ ಬರುತ್ತೆ, ಇದಂತೂ ಸತ್ಯ. ಹೌದು ಸರ್. ನಾನೊಬ್ಬ ಕಣ್ಣೀರು ಹಾಕ್ಸಿದ್ರೆ ನನಗೂ ನಾಳೆ ಅದೇ ಬರುತ್ತೆ. ನಾನು ಕಣ್ಣೀರು ಒರೆಸಿದ್ರೆ ನನಗೂ ಯಾರೋ ಬಂದು ಒರೆಸ್ತಾರೆ. ಇಲ್ಲ ಸರ್, ಕರ್ಮ ರಿಟರ್ನ್ ಅಂತಾರಲ್ಲ, ನಾವ್ ಏನ್ ಕೊಡ್ತೇವೆ ಅದು ವಾಪಸ್ ಅಂದ್ರಲ್ಲ, ಅದು 100ಕ್ಕೆ 100 ಇನ್ನು 200% ಸತ್ಯ ಅಂದ್ರೆ ತಪ್ಪೇನಿಲ್ಲ ಸರ್. ಆದಷ್ಟು ಒಳ್ಳೇದನ್ನೇ ಮಾಡ್ಬೇಕು, ಒಳ್ಳೇದನ್ನೇ ಮಾತಾಡ್ಬೇಕು, ಒಳ್ಳೇದನ್ನೇ ಯೋಚನೆ ಮಾಡ್ಬೇಕು. ಸತ್ಯನವ್ವ, ತುಂಬಾ ಚೆನ್ನಾಗಿ ಬದುಕನ್ನ ಅರ್ಥ ಮಾಡ್ಕೊಂಡಿದ್ದಿ. ಒಳ್ಳೇದಾಗ್ಲಿ ತಾಯಿ. ಕಾರ್ಯಕ್ರಮ ನೋಡ್ತೀರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯ ಎಲ್ಲಾನು ಚೆನ್ನಾಗಿದೆ ಸರ್. ಅದೇ ಸುಮ್ನೆ ನಾನು ಇವತ್ತು ಬಹಳ ದಿನ ಟ್ರೈ ಮಾಡ್ತಾ ಇದ್ದೆ, ಏನ್ ಮಾತಾಡ್ಬೇಕು ಒಮ್ಮೆ ಅಂತ ಸುಮ್ನೆ ಅಷ್ಟೇನೆ. ಬಹಳ ಖುಷಿ ಆಯ್ತು. ಯಾಕಂತೇನು ಹಿಂದೆ ನೀವಿದ್ದ ಪರಿಸ್ಥಿತಿ ಬೇರೆ, ನಂಗೆ ನೆನಪಿದೆ. ಓ ಸಖತ್ ಹತ್ಕೊಂತ ಮಾತಾಡ್ಬಿಟ್ಟಿದೆ. ಹೌದೌದು. ಇವತ್ತಿಗಿರು ನೀವು ಅಂದ್ರೆ ಈ ಮಧ್ಯೆ ಕಾಲದ ಹೊಡೆತ, ನಿಮ್ಮ ಸರಿಯಾದ ಕೆಲವು ನಿರ್ಧಾರಗಳು ಹಾಗೂ ಈ ಕಾರ್ಯಕ್ರಮದ ಕೆಲವು ದಿವ್ಯ ವಿಚಾರಗಳು ಎಲ್ಲವೂ ಸೇರಿ ಒಬ್ಬ ವ್ಯಕ್ತಿಯನ್ನ ತಾಳ್ಮೆಯಿಂದ ಜೀವ ಉಳಿಸ್ಕೊಂಡಿದ್ರೆ ಏನೆಲ್ಲ ಪರಿವರ್ತನೆ ಆಗುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ. ಹೌದು ಸರ್, ಹೌದು. ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ನಾನು ತದ್ವಿರುದ್ಧ ಆಗ್ಬಿಟ್ಟಿದ್ದೀನಿ. ಎಕ್ಸಾಕ್ಟ್ಲಿ. ನೀವೇ ಬಿಟ್ರೆ ಕಾರ್ಯಕ್ರಮ ನಡೆಸ್ತೀರಿ, ಹಂಗಿದ್ದೀರಿ. ಅಯ್ಯೋ ಸರ್, ಅಷ್ಟ್ ದೊಡ್ಡ ಮಾತೆಲ್ಲ ಬೇಡ. ಅಷ್ಟ್ ತಿಳುವಳಿಕೆ ಉಳ್ಳವರಾಗಿದ್ದೀರಿ. ಇಲ್ಲ ಸರ್, ಅಷ್ಟ್ ದೊಡ್ಡ ಮಾತು ಬೇಡ. ನೀವ್ ಹೇಳ್ತಾ ಇರ್ಬೇಕು, ನಾವ್ ಕೇಳ್ತಾ ಇರ್ಬೇಕು. ನೋಡಿ, ಆಗ್ಲವ. ಶುಭವಾಗ್ಲಿ ತಾಯಿ, ಶುಭ. ಸರಿ ಸರ್, ಆರೋಗ್ಯ ಕಾಪಾಡ್ಕೊಂಡ್ರಿ, ಚೆನ್ನಾಗಿರ್ಲಿ. ಮತ್ತೆ ನಾವು ಫೋನ್ ಮಾಡ್ತಾ ಇರ್ತೀನಿ ಯಾವಾಗಾರು ಸಿಕ್ಕಾಗೆಲ್ಲ. ದಯವಿಟ್ಟು ಮಾಡವ. ಶುಭವಾಗ್ಲಿ, ಶುಭವಾಗ್ಲಿ. ಸರಿ ಸರಿ. ನೋಡಿ, 1-2 ವರ್ಷದ ಹಿಂದೆ ಬಹುಶಃ ನೀವು ಕಾರ್ಯಕ್ರಮ ಭಾಳ ವರ್ಷಗಳಿಂದ ನೋಡಿದ್ರೆ ಇವ್ರ ಧ್ವನಿ ನಿಮಗೆ ನೆನಪಿರುತ್ತೆ. ಬಟ್ ಆತುರದ ನಿರ್ಧಾರ ಬೇಡವಾ, ಸ್ವಲ್ಪ ಸಮಾಧಾನವಾಗಿ ಅಲ್ಲೇ ಭಾಳ ಬದುಕು, ಅಲ್ಲೇ ಸೋತ ಜಾಗದಲ್ಲೇ ಬಿದ್ದ ಜಾಗದಲ್ಲೇ ಮತ್ತೆ ಚಿಗುರುವ ಪ್ರಯತ್ನ ಮಾಡು, ಮೌನವಾಗಿ ಮಾಡು ಅಂತ ಎಲ್ಲ ಹೇಳಿದ್ಕೆ ನಾನು ಹೇಳಿದ್ದು ಅಂತ ಇಲ್ಲ, ಎಲ್ಲ ಕೃಷ್ಣನ ಅನುಗ್ರಹ, ನಂದೇನಂತ ಇಲ್ಲ. ಒಳ್ಳೇದಾಗ್ಲಿ, ಶುಭವಾಗ್ಲವ.